ಪ್ಲಾನೆಟರಿ ಪೊಸಿಷನ್ಸ್ ಇನ್ಫ್ಲುಯೆನ್ಸ್ ಹೇಗಾಗುತ್ತೆ ಅಂತಂದ್ರೆ, ಇವಾಗ ಟೈಡಲ್ ವೇವ್ಸ್, ಓಕೆ, ಇವಾಗ ಓಷನ್ಸ್ ಅಲ್ಲಿ ಟೈಡ್ ಜಾಸ್ತಿ ಆಗುತ್ತೆ, ಪೂರ್ಣಿಮೆ ದಿನ ಜಾಸ್ತಿ ಆಗುತ್ತೆ, ಮೂನ್ ಗ್ರಾವಿಟಿಯಿಂದ ಎಫೆಕ್ಟ್ ಆಗುತ್ತೆ, ಇದೆಲ್ಲ ನಾವು ಕೇಳಿದೀವಲ್ವಾ. ಹ್ಮ್. ಸೊ ಚಂದ್ರ ಮನೋಕಾರಕ ಅಂತ ಹೇಳ್ತಾರೆ. ಸೊ ಚಂದ್ರ ಇಸ್ ಆಕ್ಚುಲಿ ನಮ್ಮ ಮನ್ಸು. ಸೊ ನಮ್ಮ ಮನ್ಸಿನ ಮೇಲೂ ಈ ಒಂದು ಪ್ಲಾನೆಟರಿ ಇನ್ಫ್ಲುಯೆನ್ಸಸ್ ಖಂಡಿತ ಆಗುತ್ತೆ. ಓಕೆ, ನಮ್ಮ ಕಾಂಪೋಸಿಷನ್ ನೋಡ್ತು ಅಂತಂದ್ರೆ ಹ್ಯೂಮನ್ ಬಾಡಿ ಇಸ್ ಫುಲ್ ಆಫ್ ವಾಟರ್. 50-70% ನಾವು ವಾಟರ್ ಎಲಿಮೆಂಟ್ ಇರುತ್ತೆ. ಸೊ ಆ ಒಂದು ಇನ್ಫ್ಲುಯೆನ್ಸ್ ನಮ್ಮಲ್ಲೂ ಒಂದು ಆಂಟನಾ ಇರುತ್ತೆ, ನಮ್ಮ ಚಕ್ರಗಳಿರತ್ತಲ್ಲ. ಸೊ ನಮ್ಮಲ್ಲಿ ಒಂದು ಆಂಟನಾ ಇರುತ್ತೆ. ವಿ ಕಂಟಿನ್ಯೂಸ್ಲಿ ಕೀಪ್ ರಿಸೀವಿಂಗ್ ಎನರ್ಜೀಸ್. ಎನರ್ಜೀಸ್ ನಾವು ರಿಸೀವ್ ಮಾಡ್ತಾನೆ ಇರ್ತೀವಿ. ಸೊ ಅದು ಇನ್ಫ್ಲುಯೆನ್ಸ್ ಆಗೇ ಆಗತ್ತೆ. ಅದು ಎಷ್ಟ್ರ ಮಟ್ಟಿಗೆ ಆಗತ್ತೆ, ಯಾವ ತರ ಆಗತ್ತೆ, ಅದನ್ನ ಹೆಂಗೆ ನಾವು ಯೂಸ್ ಮಾಡ್ಕೊಳ್ಬಹುದು, ಅದನ್ನ ನಾವು ಅರ್ಥ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಅವಾಗ ನಮ್ ಲೈಫು ಸ್ವಲ್ಪ ಸ್ಮೂತ್ ಆಗಿ ಫಾಲೋ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಏನೋ ಓಕೆ ಆಸ್ಟ್ರಾಲಜರ್ ಹಿಂಗ್ ಹೇಳಿದ್ರು, ಈ ರೂಲ್ ಬುಕ್ ಅಲ್ಲಿ ಈ ತರ ಬರ್ದಿದ್ದಾರೆ, ಹಂಗಾಗ್ಲೇಬೇಕು ಅಂತ ಆ ತರ ಫಾಲೋ ಮಾಡ್ಕೊಂಡು ಹೋಯ್ತು ಅಂದ್ರೆ, ತುಂಬಾ ಸೂಪರ್ಸ್ಟಿಷಿಯಸ್ ಆಗಿ ಬ್ಲೈಂಡ್ ಬಿಲೀಫ್ ತರ ಇಟ್ಕೊಂಡ್ಬಿಟ್ರೆ ಅವಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಚಕ್ರ ನಮ್ಮ ದೇಹದಲ್ಲಿರೋ ಏನು 7 ಚಕ್ರ, ಕೆಲವರು 9 ಇದೆ ಅಂತಾರೆ, ಇನ್ನು ಕೆಲವರು 12, 14. ಸೊ ದಟ್ ಈಸ್ ಯೋರ್ ಆಂಟನಾ ಟು ರಿಸೀವ್ ಎನರ್ಜಿ. ಎಸ್, ಡೆಫಿನೆಟ್ಲಿ. ಸೊ ನಿಮ್ಮ 7 ನಾನು ಅದನ್ನ ಗೇರ್ ಸಿಸ್ಟಮ್ ಅಂತ ಕರಿತೀನಿ. ಸೊ ನಮ್ಮ ಬಾಡಿನಲ್ಲಿರೋ ಒಂದು ಯಾವ್ದೋ ಆಗ್ಲಿ ಒಂದು ಮಷಿನ್, ನಾವು ಒಂದು ಮಷಿನ್ ಅಲ್ವಾ, ಮಷಿನ್ ಓಡಾಡ್ಬೇಕು ಅಂತಂದ್ರೆ ಆ ಗೇರ್ ಸಿಸ್ಟಮ್ ಬೇಕು. ಸೊ ನಮ್ಮಲ್ಲಿರೋ ಗೇರ್ ಸಿಸ್ಟಮ್ ಆ ಚಕ್ರಗಳು. ವಾವ್. ಸೊ ಮೆಟಫಾರಿಕಲಿ ಕಾರ್ ಹೆಂಗೆ ಮುಂದಕ್ಕೆ ಹೋಗ್ಬೇಕಾರೆ 5 ಗೇರ್ ಬೇಕು ಬೇರೆ ಸ್ಪೀಡಲ್ಲಿ, ಅದೇ ಥರ ಮನುಷ್ಯನ ಏನೇನು ಆಪರೇಟ್ ಮಾಡಕ್ಕೆ ಚಕ್ರಗಳು ಇಂಪಾರ್ಟೆಂಟು? ವಾಟ್ ಡಸ್ ಚಕ್ರಸ್ ಆಪರೇಟ್ ಮಾಡೋದಕ್ಕೆ ನಮ್ಮ ಚಕ್ರಗಳು ಇಂಪಾರ್ಟೆಂಟ್. ಸೊ ಒಂದೊಂದಕ್ಕೆ ಒಂದೊಂದು ಫಂಕ್ಷನ್ಸ್ ಅಂತ ಇರುತ್ತೆ. ಸೊ ಯಾವ್ದಾದ್ರು ಒಂದು ಬ್ಲಾಕ್ ಆಯ್ತು ಅಂತಂದ್ರೆ, ಇವಾಗ ಎಲ್ಲೋ ನಿಮ್ಗೆ ಒಂದು ಗೇರ್ ಅಲ್ಲಿ ಎಲ್ಲಾದ್ರೂ ಬೆಂಡ್ ಆಗಿತ್ತು ಅಂದ್ರೆ ಸೊಟ ಹೋಗತ್ತಲ್ವಾ. ಹಾಗೆ. ಸೊ ದಟ್ ಈಸ್ ಹೌ ಮೆಟಫಾರಿಕಲಿ ಯು ಶುಡ್ ಲುಕ್ ಅಟ್ ಚಕ್ರಾಸ್. ಆ್ಯಂಡ್ ನಾವು ದಟ್ಸ್ ಹೌ ಎನರ್ಜೀಸನ್ನ ರಿಸೀವ್ ಮಾಡೋ ನಾವುಗಳು ವಿ ಆರ್ ಕಂಟ್ರೋಲ್ಡ್ ಬೈ ಬೇರೆ ಬೇರೆ ಪ್ಲಾನೆಟ್ಸ್ನ ಎನರ್ಜಿ ಇಸ್ ದ ಫೌಂಡೇಶನ್ ಆಫ್ ಆಸ್ಟ್ರಾಲಜಿ. ಹೌದು. ಆ್ಯಂಡ್ ನಾವು ಹುಟ್ಟೋ ಟೈಮಲ್ಲಿ ಪ್ಲಾನೆಟರಿ ಪೊಸಿಷನ್ಸ್ ಏನಿತ್ತು, ದಟ್ ವಿಲ್ ಬಿ ಅವರ್ ಲೈಫ್ಸ್ ಬ್ಲೂ ಪ್ರಿಂಟ್ ಅಂದ್ರಲ್ಲ, ಅದನ್ನು ಕ್ಯಾನ್ ಯು ಎಕ್ಸ್ಪ್ಲೇನ್? ಅಂದರೆ ಹೌ ಟು ಲುಕ್ ಅಟ್ ದಟ್ ಫರ್ದರ್? ಜಾತಕ ಅಂತ ಅಂದ್ರೆ, ಇವಾಗ ಎಲ್ಲರೂ ಹೇಳ್ತಾರೆ ನಿಮ್ದು ಲಗ್ನ ಇದು, ನಿಮ್ಮ ಚಂದ್ರನ್ ರಾಶಿ ಇದು, ನಿಮ್ಗೆ ಈ ದಶ ಶುರು ಆಯ್ತು. ಸೊ ಈ ತರ ಟರ್ಮ್ಸ್ ಎಲ್ಲರೂ ಕೇಳಿರ್ತಾರೆ ಅಲ್ವಾ. ಸೊ ಅಂಡ್ ಜಾತಕ 12 ಮನೆ ಇರತ್ತೆ. ಆ 12 ಮನೆಯಲ್ಲಿ ಹಿಂಗಿಂಗ್ ಆಗತ್ತೆ, ಈ ನಕ್ಷತ್ರದಲ್ಲಿ ಇಲ್ಲಿ ಇರತ್ತೆ. ಸೊ ಗುರು ಗ್ರಹ ಈಗ ಈ ಮನೆಯಲ್ಲಿದೆ, ಚಂದ್ರ ಗ್ರಹ ಈ ಮನೆಯಲ್ಲಿದೆ, ಇನ್ನೊಂದು ಯಾವ್ದೋ ಬುಧ ಗ್ರಹ ಈ ಮನೆಯಲ್ಲಿದೆ. ಸೊ ದೀಸ್ ಥಿಂಗ್ಸ್ ಯು ವುಡ್ ಹ್ಯಾವ್ ಹರ್ಡ್. ಹೇಗೆ ಅಂತಂದ್ರೆ, ನೀವು ಒಂದು ಫೋಟೋ ತೆಗೆದ್ರೆ, ಸ್ಕೈದು ಅಥವಾ ಏನ್ ಹೇಳ್ತಾರೆ ಕಾಸ್ಮೋಸ್ ಒಂದು ಫೋಟೋ ತೆಗೆದ್ರೆ, ನೀವು ಹುಟ್ಟಿದ ಟೈಮ್ ಅಲ್ಲಿ ಯಾವ್ಯಾವ ಪ್ಲಾನೆಟ್ ಯಾವ್ಯಾವ ಕಾನ್ಸ್ಟಿಲೇಷನ್ ಅಲ್ಲಿ ಇತ್ತು ಅನ್ನೋದು, ದಟ್ ಇಸ್ ಯುವರ್ ಜಾತಕ. ಓಕೆ, ಆಯ್ತಾ. ಸೊ ಆ ಜಾತಕನ ನೀವು ದಟ್ ವಿಲ್ ಬಿಕಮ್ ಯುವರ್ ಬ್ಲೂ ಪ್ರಿಂಟ್. ನಿಮ್ಗೆ ಪೊಟೆನ್ಷಿಯಲ್, ಈಗ ಒಂದು ಪೊಟೆನ್ಷಿಯಲ್ ಅಂತ ಅನ್ಕೋಬಹುದು. ಇವಾಗ ಹೇಳ್ತಾರೆ ಇವಾಗ ಯಾವ್ದೋ ಯೋಗ ಇದೆ, ಇನ್ನೇನೋ ಅದಿದೆ ಇದಿದೆ ಅಂತ, ಇಂಥವ್ರು ಈ ತರ ಓದ್ಬೋದು, ಈ ತರ ಆಗ್ಬೋದು, ಈ ವಯಸ್ಸಲ್ಲಿ ಈ ತರ ಆಗತ್ತೆ. ಸೊ ದೀಸ್ ಆರ್ ಆಲ್ ಪೊಟೆನ್ಷಿಯಲ್ಸ್. ಹೀಗ್ ಮಾಡ್ಬೋದು, ಹೀಗೀಗ್ ಆಗಬಹುದು ಅಂತ. ಸೊ ಬಟ್ ಅದನ್ನ ನೀವು ಎಷ್ಟ್ರ ಮಟ್ಟಿಗೆ ಯೂಸ್ ಮಾಡ್ಕೊಳ್ತೀರಿ. ಇವಾಗ ಯಾರ್ದೋ ಒಬ್ರು ಜಾತಕದಲ್ಲಿ ಡಾಕ್ಟರ್ ಆಗ್ತಾರೆ ಅಂತ ಯೋಗ ಇದ್ರೆ, ಅವ್ರು ಬಯಾಲಜಿನೇ ತಗೊಳ್ಳಿಲ್ಲ ಅಂತಂದ್ರೆ ಡಾಕ್ಟರ್ ಆಗಕ್ಕೆ ಹೇಗೆ ಸಾಧ್ಯ? ಸೊ ಹೌ ಟು ಯೂಸ್ ಆಸ್ಟ್ರಾಲಜಿ ಹಂಗಿದ್ರೆ ಆ್ಯಸ್ ಅ GPS ಮ್ಯಾಪ್ ಥರ ಒಂದು ಡೈರೆಕ್ಷನ್ ಅಂತ, ಲೈಫಿಗೆ ಡೈರೆಕ್ಷನ್ ಅಂತ ನೋಡ್ಬೇಕಾ, ಲೈಫಿಗೆ ಡಾಕ್ಟ್ರು ಅಂತ ನೋಡ್ಬೇಕಾ, ಲೈಫಿಗೆ ಅಡ್ವೈಸರ್ ಅಂತ ನೋಡ್ಬೇಕಾ? ಜ್ಯೋತಿಷ್ಯ ಅದ್ರಲ್ಲೇ ಇದೆ. ಜ್ಯೋತಿರಪಿ ತಸ್ಯ ಜ್ಯೋತಿಷ್ಯ ಅಂದ್ರೆ, ಜ್ಯೋತಿ ಯಾವ್ದ್ರಲ್ಲಿ ಗೈಡಿಂಗ್ ಲೈಟ್. ನಿಮ್ಮ ಈಶ್ ಅಂತ ಅಂದ್ರೆ ನಿಮ್ಗೆ ಈಶ್ವರ ಅಂತಂದ್ರೆ ಇಟ್ಸ್ ನಾಟ್ ದೇವ್ರು ಅಂತ ಅಲ್ಲ. ಇಟ್ ಇಸ್ ಲೈಕ್ ಟುವರ್ಡ್ಸ್ ಯುವರ್ ಗೋಲ್, ಸಮಥಿಂಗ್ ದಟ್ ಗೈಡ್ಸ್ ಯು ಟುವರ್ಡ್ಸ್ ಯುವರ್ ಗೋಲ್ ಇಸ್ ಜ್ಯೋತಿಷ್ಯ. ಗೈಡಿಂಗ್ ಲೈಟ್ ಅಂತ. ಗೈಡಿಂಗ್ ಲೈಟ್ ನಾವು, ಯಾಕೆಂದರೆ ತುಂಬ ಜನ ಆಸ್ಟ್ರಾಲಜಿನಲ್ಲಿ ಆರ್ಗ್ಯೂ ಮಾಡೋದೆ, ಎಲ್ಲ ಬರೆದು ಬಿಟ್ಟಿದೆ, ಎಲ್ಲ ಡೆಸ್ಟಿನಿ ಅಂತ. ಆದರೆ ಫ್ರೀ ವಿಲ್ ಏನಿಲ್ವಾ? ಹಂಗಿದ್ರೆ ನಾನು ಮಾಡೋದು ಏನಿಲ್ವಾ? ಅದೇ ಎಲ್ಲ ಮಾಡ್ಸತ್ತಾ? ಎಸ್, ಅದೇ ಎಕ್ಸಾಕ್ಟ್ಲಿ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಸೆಡ್. ಬ್ಲೂ ಪ್ರಿಂಟ್ ಸಿಗತ್ತೆ ನಿಮ್ಗೆ, ಹಿಂಗಿಂಗ್ ಆಗ್ಬೋದು, ಈ ತರ ಪೊಟೆನ್ಷಿಯಲ್ ಇದೆ ಅಂತ. ಮ್ಯಾಪ್ ಹಿಡ್ಕೊಂಡು ಹೋಗ್ತಿರೋ ಅಥವಾ ಇಲ್ಲಪ್ಪ ನನ್ನ ಪಾಡಿ ನಾನೇ ಹುಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಿರೋ, ಇಸ್ ಯುವರ್ ಚಾಯ್ಸ್. ಇಟ್ಸ್ ಯುವರ್ ಚಾಯ್ಸ್. ಬಟ್ ಮ್ಯಾಪ್ ಇಟ್ಕೊಂಡು ಇವಾಗ ಏನಾಗ್ತದೆ ಅಂತಂದ್ರೆ, ತುಂಬಾ ಪ್ರಾಬ್ಲಮ್ ಎಲ್ಲಾಗ್ತದೆ ಅಂತಂದ್ರೆ, ಸಿಕ್ಕಾಪಟ್ಟೆ ಆ ಮ್ಯಾಪನ್ನೇ ಹಿಡ್ಕೊಂಡು ಹೋಗ್ತಾ ಇರ್ತಾರೆ.
ಸೊ ದೇ ಆರ್ ನಾಟ್ ಫೋಕಸಿಂಗ್ ಆನ್ ದೇರ್ ಫ್ರೀ ವಿಲ್. ಸೊ ಹಂಗಿದ್ರೆ ಊಟಕ್ಕೆ ಉಪ್ಪಿನಕಾಯಿ ಥರ ಎಷ್ಟು ಇಟ್ಕೋಬೇಕು ಇದನ್ನ? ಹೌ ಟು ಯೂಸ್ ಆಸ್ಟ್ರಾಲಜಿ? ಎಕ್ಸಾಕ್ಟ್ಲಿ. ಸೊ ನಿಮ್ಗೆ ಯಾವಾಗ ಬೇಕು, ಏನಾದ್ರೂ ತುಂಬಾ ಇಂಪಾರ್ಟೆಂಟ್ ಈವೆಂಟ್ಸ್ ಇದೆಯಾ ನೋಡಿ, ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಥವಾ ಇವಾಗ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ಸ್ ಇದೆಯಾ, ಇವಾಗ ಯಾವ್ದೋ ಕಂಟ್ರಿಗೆ ಹೋಗ್ಬೇಕು ಓದೋದಕ್ಕೆ, ಯಾವ ಕಂಟ್ರಿ ಸೂಟ್ ಆಗುತ್ತೆ, ಅಥವಾ ಈ ಟೈಮ್ ನಲ್ಲಿ ಹೋಗ್ಬೋದಾ, ಅಥವಾ ಮದ್ವೆ ಆಗ್ಬೇಕಾದ್ರೆ ಈ ಪರ್ಸನ್ ನ ಮದ್ವೆ ಆದ್ರೆ ಸರಿಗಿರತ್ತಾ ಲೈಫು, ಆ ತರ ಲೈಕ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಯಾವಾಗ ಬರುತ್ತೋ ಆ ಟೈಮ್ ನಲ್ಲಿ ಯೂಸ್ ಮಾಡಿ. ದಿನ ಬೆಳಗಾದ್ರೆ ಇವತ್ ನಾನ್ ಬ್ಲೂ ಶರ್ಟ್ ಹಾಕೊಳ್ಳೋ ಆರೆಂಜ್ ಶರ್ಟ್ ಹಾಕೊಳ್ಳೋ ಅಂತ ನೋಡೋದು, ಅಥವಾ ತಲೆಗೆ ಎಣ್ಣೆ ಹಚ್ಕೊಳ್ಳೋ ಬೇಡವೋ ಅಂತ ನೋಡೋದು, ಅಥವಾ ನೀರ್ ಹಿಂಗ್ ತಿರ್ಕೊಂಡ್ ಕುಡಿಲೋ ಹಂಗ್ ತಿರ್ಕೊಂಡ್ ಕುಡಿಲೋ ಅಂತ ನೋಡೋದು, ಆ ತರ ಮಾಡಕ್ ಹೋಗ್ಬಾರ್ದು ಅಷ್ಟೇ. ಸೊ ಫಾರ್ ಜೆನ್ಝೀಸ್ ವಾಚಿಂಗ್ ದಿಸ್ ಟುಡೇ, ಇವತ್ತಿನ ಜನ್ರೇಷನ್ಗೆ ಈ ಪ್ರೀವಿಯಸ್ ಜನ್ರೇಷನ್ಗೆ ಇದ್ದಷ್ಟು ಕಟ್ಟುಪಾಡುಗಳಿಲ್ಲ, ಅದೇ ಫ್ರೀಡಮ್ ಇದೆ, ಆಕ್ಸೆಸ್ ಟು ಟೆಕ್ನಾಲಜಿ ಇದೆ. ಬಟ್ ಸ್ಟಿಲ್ ಡು ಯು ಥಿಂಕ್ ಅವ್ರಿಗೆ ದೆ ಸೋ ಆ್ಯಂಕ್ಷಿಯಸ್ ಡಿಸ್ಪೈಟ್ ಆಫ್ ಹ್ಯಾವಿಂಗ್ ಫ್ರೀಡಮ್ ಆ್ಯಂಡ್ ಆಲ್ ಅದರ್ ಫ್ರಮ್ ಪ್ರೀವಿಯಸ್ ಜನರೇಷನ್? ಸೊ ಇವೆಲ್ಲ ನೋಡಿದ್ರೆ ಈ ಕಾಲಘಟ್ಟದಲ್ಲಿ ಹ್ಯಾಸ್ ದಿಸ್ ಗಾಟ್ ಸಮಥಿಂಗ್ ಟು ಡೂ ವಿತ್ ದ ಪ್ಲಾನೆಟರಿ ಪೊಸಿಷನ್ಸ್ ಆಫ್ಟರ್ 2000 ಇಂದ ಈ ಕಡೆಗೆಲ್ಲ ಬಂದ ಮೇಲೆ? ಇಸ್ ದ್ಯಾಟ್ ಕನೆಕ್ಟೆಡ್? ಇಸ್ ಇಟ್ ದ ಎನರ್ಜಿ ಆಫ್ ದ ಪ್ಲಾನೆಟ್ಸ್? ಎನರ್ಜಿ ಆಫ್ ದ ಪ್ಲಾನೆಟ್ ಓಕೆ, ಲೆಟ್ಸ್ ಸೇ ಎನರ್ಜಿ ಆಫ್ ದ ಪ್ಲಾನೆಟ್ ಇಸ್ ಒನ್ ಥಿಂಗ್. ಇನ್ನೊಂದು ಆಕ್ಸೆಸ್ ಟು ಇನ್ಫಾರ್ಮೇಶನ್ ಅಂತ ಹೇಳಿದ್ರಲ್ಲ ನೀವು. ಸೊ ಆ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಏನು ಅಂತಂದ್ರೆ ಇಟ್ ಇಸ್ ಸೋ ಫ್ರೀಲಿ ಅವೈಲಬಲ್. ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮೇಲೆ ರೀಲ್ಸ್ ಬರ್ತಾನೆ ಇರುತ್ತೆ. ಎಲ್ಲ ಯುನೋ ಆಸ್ಟ್ರಾಲಜಿ ಹ್ಯಾಸ್ ಬಿಕಮ್ ಲೈಕ್ ಅ ಹಾಟ್ ಟಾಪಿಕ್. ಕೆಲವ್ರು ಆಡ್ಕೊಂಡು ಮಾಡ್ತಾರೆ, ಕೆಲವ್ರು ಇನ್ನೇನೋ ಮಾಡ್ತಾರೆ, ಕೆಲವ್ರು ತಿಳ್ಕೊಂಡು. ಸೊ ದೇರ್ ಇಸ್ ನೋ ಅಥೆಂಟಿಸಿಟಿ. ಆಕ್ಚುಲಿ ಯಾವ್ದನ್ನ ನಂಬೇಕು ಯಾವ್ದನ್ನ ಬಿಡ್ಬೇಕು ಏನಾಗಿದೆ. ಅಂಡ್ ಆಲ್ಸೋ ನಮ್ಗೆ ಏನಾಗಿದೆ, ವಿ ಆರ್ ನಾಟ್, ಮನುಷ್ಯಂಗೆ ಯಾವಾಗ್ಲೂನುವೆ ನಾವು ಈಸಿಯಾಗಿ ಯಾವ್ದು ಸಿಗುತ್ತೋ ಅದನ್ನ ಮಾಡಕ್ ಟ್ರೈ ಮಾಡ್ತೀವಿ. ಕರೆಕ್ಟಾ? ಇವಾಗ ನಾನೇನಾದ್ರೂ ಹೇಳಿದ್ರೆ, ರಶ್ಮಿ ನೀವು ಏನಿಲ್ಲ, ನೀವು ಸುಮ್ನೆ ಕೂತ್ಕೊಂಡು ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್, ನೀವು ಇದನ್ನ ಮಾಡಿ ಅಂತ ಅಂದ್ರೆ ನೀವು ಯು ವಿಲ್ ಚೂಸ್ ಟು ಡೂ ದಟ್. ನೀವು ಕೆಲಸ ಮಾಡೋದ್ ಬೇಕಾಗಿತ್ತೆ, ನಾನು ಸುಮ್ನೆ ದುಡ್ಡು ಕೊಡ್ತೀನಿ ನಿಮ್ಗೆ ಅಂತಂದ್ರೆ ನೀವು ಮಾಡ್ತೀರಾ. ಐ ಮೀನ್ ಯು ವಿಲ್ ಚೂಸ್ ಟು ಡೂ ದಟ್ ಅಲ್ವಾ? ಸೊ ನಮ್ಗೆ ಈಸಿ ಆಗತ್ತೆ ಅನ್ನೋ ತರ ಇವಾಗ ಏನಾಗ್ತದೆ ಅಂತಂದ್ರೆ, ಈಸಿ ಓಕೆ ನೀವು ಇವಾಗ ಕೆಲ್ಸ ಬೇಕು ಅಂತಂದ್ರೆ ಹಿಂಗ್ ಮಾಡಿ, ಇನ್ನೇನೋ ಬೇಕು ದುಡ್ಡು ಬೇಕು ಅಂದ್ರೆ ಹಿಂಗ್ ಮಾಡಿ, ಇನ್ನೇನೋ ಮಾಡಿ. ಸೊ ಈ ತರ ಏನಾಗ್ತದೆ, ದೇ ಆರ್ ಜಸ್ಟ್ ಪುಷಿಂಗ್ ಕಂಟೆಂಟ್. ಅವ್ರಿಗೂ ಕಂಟೆಂಟ್ ಪುಷ್ ಮಾಡೋದಕ್ಕೆ ಬೇಕು, ಅವ್ರಿಗೂ ವ್ಯೂಸ್ ಬೇಕು. ಅಂಡ್ ಕೂತಿರೋ ಜನಕ್ಕೂನುವೆ ಓಕೆ ಏನೂ ಮಾಡ್ದಿರಾ ನನ್ ಕೆಲ್ಸ ಆಗ್ತಿರ್ಬೇಕಾದ್ರೆ ಯಾಕೆ ಮಾಡ್ಬಾರ್ದು ಅನ್ನೋದೊಂದು ಬರುತ್ತೆ. ಸೊ ಅದರಿಂದ ಈ ತರ ಏನಂತಾರೆ ಮಿಸ್ಯೂಸ್ ಆಫ್ ಆಸ್ಟ್ರಾಲಜಿ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರ ಆಸ್ಟ್ರಾಲಜಿ ಈಸ್ ಬಿಕಮಿಂಗ್ ಅನ್ ಅಡಿಕ್ಷನ್ ಫಾರ್ ಎಮೋಷನಲಿ ಕನ್ಫ್ಯೂಸ್ಡ್ ಪೀಪಲ್? ಫಾರ್ ಎವ್ರಿಬಡಿ ಆಕ್ಚುಲಿ, ನಾಟ್ ಓನ್ಲಿ ಎಮೋಷನಲಿ ಕನ್ಫ್ಯೂಸ್ಡ್ ಪೀಪಲ್ ಅಂತ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೂನುವೆ. ಇವಾಗ ಏನಾಗದ್ ಗೊತ್ತಾ, ಈ ಟೈಮ್ ನಲ್ಲಿ ಹೆಂಗಾಗಿದೆ ಅಂತಂದ್ರೆ ಇಟ್ ಇಸ್ ಲೈಕ್ ಸ್ನ್ಯಾಪ್ ಶಾಟ್ ಕಂಟೆಂಟ್. ಈ ಮೊಮೆಂಟ್ ಅಲ್ಲಿ ಏನೋ ನೋಡ್ತಾರೆ, ಅದ್ ಚಕ್ ಅಂತ ಹಂಗೆ ಕ್ಲಿಕ್ ಆಗತ್ತೆ, ಅದಂತ ಹೋಗ್ತಾ ಸಡನ್ ಆಗಿ ಟ್ರೈ ಮಾಡ್ಬಿಡ್ತಾರೆ. ಸೊ ವೆನ್ ಆಸ್ಟ್ರಾಲಜಿನೂ ಅದೇ ತರ ಮಾಡ್ಕೊಟ್ಬಿಟ್ಟಿದಾಗ ಪೀಪಲ್ ಆರ್ ಕನ್ಸ್ಯೂಮಿಂಗ್ ದಟ್ ಕಂಟೆಂಟ್. ಸೊ ಹೌ ಟು ಪುಟ್ ಅನ್ ಎಂಡ್ ಟು ದಿಸ್ ಅಂದ್ರೆ, ವೈ ಇಸ್ ದಟ್ ಪೀಪಲ್ ಆರ್ ಬ್ಲೈಂಡ್ಲಿ ಟ್ರಸ್ಟಿಂಗ್ ರೀಲ್ಸ್ ಅಂಡ್ ಇನ್ಸ್ಟಾಗ್ರಾಮ್ ಆಸ್ಟ್ರಾಲಜರ್ಸ್? ಹಂಗಿದ್ರೆ whom should they trust? How should they trust? How should they trust? ಅಂದ್ರೆ ಸಿ there should be some credibility. ಅವ್ರು ಏನ್ ಮಾತಾಡ್ತಿದ್ರೆ ಅಟ್ಲೀಸ್ಟ್ ಅವ್ರ ಹತ್ರ ಒಂದ್ಸತಿ ಮಾತಾಡ್ ನೋಡ್ಲಿ ಅಲ್ಲ, ಅವ್ರಿಗೆ ನಿಜವಾಗ್ಲೂ ಗೊತ್ತಾ ಅಂತ. ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್, ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ದೇರ್ ವಾಸ್ ಒನ್ ಮೋರ್ ಆರ್ಜೆ ಒಬ್ರು, ಓಕೆ, ಅವರು ಇದೇ ತರ ಎಲ್ಲಾರ್ನೂ ಇಂಟರ್ವ್ಯೂ ಮಾಡ್ತಾ ಇದ್ರು, ಆಸ್ಟ್ರಾಲಜರ್ಸ್ ನ ಎಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅಂಡ್ ಸಡನ್ ಆಗಿ ಒಂದಿನ ನಾನು ನೋಡ್ದೆ, ನಿಮ್ಗೆ ಏನ್ ಈ ತರ ಪ್ರಾಬ್ಲಮ್ ಇದ್ರೆ ಈ ಶ್ಲೋಕ ಹೇಳ್ಬೇಕು, ಇನ್ನೊಂದ್ ತರ ಪ್ರಾಬ್ಲಮ್ ಇದ್ರೆ ಈ ಶ್ಲೋಕ ಹೇಳ್ಬೇಕು ಅಂತ ಅಂದ್ಬಿಟ್ಟು ಅವ್ರದ್ದು ರೀಲ್ಸ್ ಬರಕ್ ಶುರು ಆಯ್ತು. ನಾನು ಓಕೆ ಮೇ ಬಿ ದೇ ಮೈಟ್ ಹವ್ ಲರ್ನ್ಡ್ ಅಂತ. ಇವಾಗ ನೋಡ್ತು ಅಂತ ಹೇಳಿದ್ರೆ ಐ ಸಿ ದಟ್ ಓಕೆ ಫಾರ್ ಪರ್ಸನಲ್ ಕನ್ಸಲ್ಟೇಷನ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ ಅಂದ್ಬಿಟ್ಟು ಬರ್ತದೆ. ಸೊ ಆನ್ ವಾಟ್ ಬೇಸಿಸ್ ಆರ್ ದೇ ಸಜೆಸ್ಟಿಂಗ್?